ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಈರುಳ್ಳಿ ಬೋಂಡ ಯಾವ ಥರ ಟೇಸ್ಟಿಯಾಗಿ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಯಾವ ಥರ ಮಾಡ್ಕೊಳ್ಳೋದು ಈರುಳ್ಳಿ ಬೋಂಡ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ನೀವು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೆ ಹಾಕೋಬೋದು, ಆಪ್ಷನಲ್ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ 1 ಬಟ್ಲಷ್ಟು ಕಡಲೆ ಹಿಟ್ಟು. ಇಲ್ಲಿ ನೋಡಿ, ಇವಾಗ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಏನು ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಬಟ್ಲಿಗೆ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಬ್ಸಿಗೆ ಸೊಪ್ಪು. ನೀವು ಸಬ್ಸಿಗೆ ಸೊಪ್ಪು ಹಾಕೊಂಡಿಲ್ಲ ಅಂದರೆ ಏನೂ ಆಗೋಲ್ಲ, ಆಪ್ಷನಲ್ ಅದು. ನಿಮಗೆ ಇಷ್ಟ ಆದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಅದು ಸ್ಕಿಪ್ ಮಾಡಿದ್ರೂ ಆಗುತ್ತೆ. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ ಬೋಂಡಕ್ಕೆ, ಯಾಕಂದರೆ ಉಪ್ಪು ಕಮ್ಮಿ ಆದರೆ ತಿನ್ಬೋದು, ಉಪ್ಪು ಜಾಸ್ತಿ ಆದರೆ ಬೋಂಡ ತಿನ್ನೋಕ್ಕಾಗಲ್ಲ. ಯಾಕಂದರೆ ಅದು ಎಣ್ಣೆಲಿ ಕರಿತೀವಲ್ವ, ಆವಾಗ ಉಪ್ಪು ಜಾಸ್ತಿ ಅನಿಸುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ. ಕಡಲೆ ಹಿಟ್ಟು ಹಾಕೋಕ್ಕಿಂತ ಮುಂಚೆನೇ ಉಪ್ಪು ಎಲ್ಲ ಕ್ಲೀನಾಗಿ ಹಿಡೀಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೀವು ಒಂದೇ ಸಲ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಇಲ್ಲಿ ನೋಡಿ, ಇನ್ನು ಮಿಕ್ಕಿತ್ತಲ್ಲ ಕಡಲೆ ಹಿಟ್ಟು, 1 ಬಟ್ಲಲ್ಲಿ ನಾನು ಏನು ಸ್ವಲ್ಪ ಹಾಕ್ಕೊಂಡಿದ್ದೆ ಕಡಲೆ ಹಿಟ್ಟು, ಫುಲ್ ಬಟ್ಲು ಕಡಲೆ ಹಿಟ್ಟು ಹಾಕ್ಕೊಂಡು ನಾನು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಪಕೋಡ ಥರ ಕಲಿಸ್ಕೋಬೇಡಿ, ಪಕೋಡನ ಸ್ವಲ್ಪ ನಾವು ಗಟ್ಟಿಯಲ್ಲಿ ಕಲಿಸ್ಕೊಳ್ತೀವಿ. ಅಂದರೆ ನಿಮಗೆ ರೌಂಡ್ ಥರ ಬೋಂಡ ಬೇಕು ಅಂದರೆ ನೀವು ಗಟ್ಟಿನೇ ಕಲಿಸ್ಕೊಳ್ಳಿ. ನಾನಿಲ್ಲಿ ಸಣ್ಣ ಬೋಂಡ ಥರ ಮಾಡ್ಕೊತಿದ್ದೀನಿ, ಹಾಗಾಗಿ ತೆಳು ಕಲಿಸ್ಕೊಂಡು ನಾನು ಈ ಥರ ಈ ಹದದಲ್ಲಿ ಕಲಿಸ್ಕೊಂಡು ಒಂದು 5 ನಿಮಿಷ ಈ ಹಿಟ್ಟನ್ನು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಈ ಹಿಟ್ಟು ನೆನೆಯೋಷ್ಟರಲ್ಲಿ ಒಂದು ಬಾಣಲಿಗೆ ಎಣ್ಣೆನೂ ಬಿಸಿ ಆಗಲಿಕ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದರೆ ಆಮೇಲೆ ಮಾಡ್ಕೋಬೋದಲ್ಲ ಅಂತ ನಾನು ಎಣ್ಣೆ ಬಿಸಿ ಮಾಡೋಕ್ಕೂ ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ನೆಂದು ಹಿಟ್ಟು ಯಾವ ಥರ ಆಗಿದೆ ಅಂತ. ನೀವು ಈ ಬೋಂಡ ಹಿಟ್ಟನ್ನು ಎಷ್ಟು ನೆನೆಸ್ತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಬೋಂಡ, ತುಂಬಾ ರುಚಿ ಇರುತ್ತೆ. ಮತ್ತು ನೀವು ಅದೇನು ನಿಮಗೆ ಸಾಫ್ಟ್ ಬೇಕು ಅಂದರೆ ಸಾಫ್ಟು ಮಾಡ್ಕೋಬೋದು, ಗರಿ ಬೇಕು ಅಂದರೆ ಗರಿನೂ ಮಾಡ್ಕೋಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ, ಹಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡಿ, ಇವಾಗ ಎಣ್ಣೆನೂ ಬಿಸಿ ಆಗಿದೆ. ನಾನು ಇವಾಗ ಸಣ್ಣ ಬೋಂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ ಹಿಟ್ಟು ತೊಗೊಂಡು ಸಣ್ಣ ಬೋಂಡನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದೇ ಥರ ಎಲ್ಲ ಹಿಟ್ಟನ್ನು ನೀವು ಇದೇ ಥರ ಬೋಂಡನ ಮಾಡ್ಕೋಬೇಕು. ನೀವು ಜಾಸ್ತಿ ಹಿಟ್ಟು ತಗೊಂಡು ದೊಡ್ಡ ಬೋಂಡ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಒಳಗಡೆ ಎಲ್ಲ ಬೆಂದಿರಲ್ಲ, ಮತ್ತು ಫುಲ್ಲು ಹಸಿ ಇರುತ್ತೆ ಒಳಗಡೆ ಎಲ್ಲ. ಅದಕ್ಕೆ ನಾನು ಸಣ್ಣದಾಗೆ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಊಟದ ಜೊತೆ, ಸಂಜೆ ಟೀ ಜೊತೆ, ಸ್ನ್ಯಾಕ್ಸು ಮಕ್ಳಿಗೆ ಕೊಡೋಕ್ಕೆ, ಸ್ಕೂಲಿಂದ ಬಂದಿದ್ದ ತಕ್ಷಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ ನಾನು ಈ ಥರ ಸಣ್ಣದಾಗಿ ಬೋಂಡನ ಮಾಡ್ಕೊತೀನಿ. ಆ ಥರ ಉಂಡೆ ಬೋಂಡ ಆದರೆ ಒಳಗಡೆ ಎಲ್ಲ ಅಷ್ಟು ಹಿಟ್ಟೆಲ್ಲ ಹಂಗೆ ಇರುತ್ತೆ, ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸಣ್ಣ ಬೋಂಡನಾಗಿ ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅದೆಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂತ ನೋಡಿ ಬೋಂಡನ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ನಿಮಿಷ ನೆನೆಸ್ತೀವಿ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಈ ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಿ. ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಅನ್ನೋರು ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇವಾಗ ಕಲರೆಲ್ಲ ಆಗಿದೆ, ಫುಲ್ಲು ಕರ್ದಾಗಿದೆ ನಾನು ಬೋಂಡನ. ಇವಾಗ ನೀವೇನೇ ಮಾಡೋದಿದ್ರೂ ಲೋ ಫ್ಲೇಮಲ್ಲಿ ಇಲ್ಲ ಹೈ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ಬೋಂಡನ. ಹೈ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಅದು ತುಂಬ ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದಿರಲ್ಲ. ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಬೋಂಡ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಯಾವ ಥರ ಬೋಂಡ ಆಗಿತ್ತು ಅಂತ ಕಮೆಂಟ್ ಮಾಡಿ. ಮಿಕ್ಕಿದ ಹಿಟ್ಟು ಏನಿರುತ್ತೆ ಆ ಮಿಕ್ಕಿದ ಹಿಟ್ಟನ್ನು ಈ ಥರನೇ ಸಣ್ಣದಾಗಿ ಬೋಂಡನ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ ಈ ಥರನೇ ಹಾಕ್ಕೋಬೇಕು. ನೀವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕರ್ಕೋಬೇಕು, ಇಲ್ಲ ಅಂದರೆ ಅದು ಫುಲ್ಲು ಮೇಲ್ಗಡೆ ಎಲ್ಲ ಕಪ್ಪಗಾಗಿ ಒಳಗಡೆ ಎಲ್ಲ ಬೆಂದೇ ಇರೋ ಥರ ಚೆನ್ನಾಗಾಗಲ್ಲ, ಹಸಿ ಇರುತ್ತೆ. ಇಲ್ಲಿ ನೋಡಿ, ನಾನು ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಈ ಥರ ಕರ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಸಡನ್ನಾಗಿ ಬಂದ್ರೂ ಕೂಡ ಮಾಡಿಕೊಡ್ಬೋದು ಅವರಿಗೆ. ಇವಾಗ ನೋಡಿ, ಇದು ರೆಡಿಯಾಗಿದೆ, ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ.
ಇದೇ ಥರ ನೀವು ಎಲ್ಲ ಬೋಂಡನ ಇದೇ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಯಾವ ಥರ ಆಗಿದೆ ಅಂತ ನೋಡಿ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ, ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆಯಲ್ಲ ಅಂತ ನನಗೆ ಗೊತ್ತಾಗುತ್ತೆ. ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.